ಚಪ್ಪಲಿ ತೂರಾಟ ನಡೆದಿದೆ. ಈಗ ಸ್ಥಿತಿ ಕೂಡ ಪ್ರಕ್ಷುಬ್ಧವಾಗಿದೆ. ಬಲವಂತದ ಬಂದು ಹಾಗೆ ಕಲ್ಲು ತೂರಾಟ, ಲಾಠಿ ಚಾರ್ಜ್ ನಡೀತಾ ಇದೆ. ಕಲ್ಲು ಚಪ್ಪಲಿ ತೂರಾಟ, ಬಾಗಲಕೋಟೆಯ ಸ್ಥಿತಿ ಪ್ರಕ್ಷುಬ್ಧವಾಗಿದೆ. ಬಲವಂತದ ಬಂದ್, ಕಲ್ಲು ತೂರಾಟ, ಲಾಠಿ ಚಾರ್ಜ್. ಎರಡು ಸಮುದಾಯಗಳ ಶಾಂತಿ ಸಭೆ ವಿಫಲವಾಗಿದೆ. ಆರೋಪಿಗಳ ಬಂಧನಕ್ಕೆ ಸಂಘಟನೆಗಳ ಡೆಡ್ ಲೈನ್. ಮತ್ತೆ ನಾಳೆ ಎಲ್ಲ ಸಂಘಟನೆಗಳಿಂದ ಮಹತ್ವದ ಸಭೆ ನಡೆಯುತ್ತೆ. ಮುಂದಿನ ಹೋರಾಟದ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗತ್ತೆ. ಕೋಮು ಸಂಘರ್ಷ ನಮ್ಮ ರಾಜ್ಯದಲ್ಲಂತೂ ದೊಡ್ಡ ತಲೆನೋವಾಗೋಗಿದೆ. ಎರಡ ಕಾನೂನಿನ ಸುವ್ಯವಸ್ಥೆ ಎಷ್ಟು ಹಾಳಾಗಿದೆ ಅನ್ನೋದಕ್ಕೆ, ಎಷ್ಟು ಕೆಟ್ಟ ಕೆರ ಹಿಡಿದೋಗಿದೆ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ಉದಯಪುರದಲ್ಲಾದಂತಹ ಗಲಭೆ, ಶಿವಮೊಗ್ಗದಲ್ಲೂ ಕೂಡ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಾದಂತಹ ಗಲಭೆ, ನಿನ್ನೆಯೂ ಕೂಡ ಶಿವಾಜಿ ಮೂರ್ತಿ ಮೆರವಣಿಗೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮಸೀದಿಯ ಮೇಲೆ ನಿಂತ್ಕೊಂಡು ಚಪ್ಪಲಿಯನ್ನ ಬಿಸಾಕಿದ್ರು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಥಿತಿ ಕಂಪ್ಲೀಟ್ ಆಗಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಯಾಕೆ ಅಂದ್ರೆ, ನಾವು ಮೊದಲೇ ಹೇಳ್ದ ಹಾಗೆ ನಮ್ಮ ಧರ್ಮವನ್ನ ಪ್ರೀತಿಸುವ ಹಾಗೆ ಬೇರೆ ಧರ್ಮವನ್ನ, ಬೇರೆ ಜಾತಿಯನ್ನ ಗೌರವಿಸಬೇಕು ಅನ್ನೋದಾಗಿ ಹೇಳ್ತೀವಿ. ಯಾಕಂದ್ರೆ ನಮ್ಮ ದೇಶ ಸರ್ವಜನಾಂಗದ ಶಾಂತಿಯ ತೋಟ. ಅದರಲ್ಲಿ ಸುಮ್ಮನೆ ಈ ಹೆಜ್ಜೆನಿಗೆ ಕಲ್ಲೆಸ್ತುವ ರೀತಿಯಲ್ಲಿ ಬೇರೆ ಸಮುದಾಯಗಳ ಕೋಪಕ್ಕೆ, ಬೇರೆ ಸಮುದಾಯಗಳ, ಬೇರೆ ಧರ್ಮಗಳ ಬೇಸರಕ್ಕೆ, ಅಸಮಾಧಾನಕ್ಕೆ ಯಾವ ಕಾರಣ ಆಗಬೇಕು ಅನ್ನೋದು ಸದ್ಯದ ಮಟ್ಟಿಗೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಆರೋಪಿಗಳ ಬಂಧನ ಆಗಬೇಕು ಅನ್ನೋದಾಗಿ ಸಂಘಟನೆಗಳು ಕೂಡ ಒಂದು ಕಡೆ ಡೆಡ್ಲೈನ್ ಅನ್ನ ಕೊಟ್ಟಿದೆ. ಸಂಬಂಧಪಟ್ಟಂತೆ ನಾಳೆ ಕೂಡ ಸಂಘಟನೆಗಳಿಂದ ಮಹತ್ವದ ಸಭೆ ಆಗತ್ತೆ. ಒಂದು ಕಡೆ ಬಲವಂತದ ಬಂದ್ ಇಷ್ಟ ಇದೆಯೋ ಇಲ್ವೋ ಅದೆಲ್ಲ ಕೇಳೋ ಹಂಗಿಲ್ಲ. ಜನ ಅಲ್ಲಲ್ಲಿ ತುಂಬಿಕೊಳ್ತಾ ಇದ್ದಾರೆ. ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಒಂದು ಕಡೆ ಮೈಸೂರಿನಲ್ಲೂ ಕೂಡ ಅದೇ ರೀತಿ ಆಗಿತ್ತು. ಅಂದ್ರೆ ಬೇರೆ ಸಮುದಾಯದವರು ಗಲಾಟೆ ಮಾಡ್ತಿದ್ದಾರೆ ಅಂತ ಅವರು ಕೂಡ ತಿರುಗಿ ಬಿದ್ದಿದ್ರು. ತಪ್ಪು ಅಂತ ಹೇಳೋದಕ್ಕೂ ಬರೋದಿಲ್ಲ. ಎಲ್ಲರಿಗೂ ಕೂಡ ಅವ್ರವ್ರ ಧರ್ಮ, ಅವ್ರವ್ರದ್ದು ದೇವರುಗಳು ಅಂತ ಹೇಳಿದ್ರೆ ಪ್ರೀತಿ ಇರುತ್ತೆ. ಸೇಮ್ ಅದೇ ರೀತಿ ಪರಿಸ್ಥಿತಿ ಈಗ ಉತ್ತರ ಕರ್ನಾಟಕ ಭಾಗದ ಬಾಗಲಕೋಟೆಯಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಬಂಧಪಟ್ಟಂತೆ ಎರಡು ಸಮುದಾಯಗಳನ್ನ ಕರೆಸಿ ಶಾಂತಿ ಸಭೆಯನ್ನ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡಲಾಯಿತು. ಬಟ್ ಅದು ವರ್ಕೌಟ್ ಆಗಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕಲ್ಲು ತೂರಾಟ, ಲಾಠಿ ಚಾರ್ಜ್ ಬಹಳ ದೊಡ್ಡ ಮಟ್ಟಿಗೆ ಆಗ್ತಾ ಇದೆ. ಬರ್ತಾ ಬರ್ತಾ ನಮ್ಮ ದೇಶ ಬಾಂಗ್ಲಾ ಸ್ಥಿತಿಯ ಪರಿಸ್ಥಿತಿಗೆ ಹೋಗಿ ತಲುಪುತ್ತಾ ಇರೋದು ನಿಜಕ್ಕೂ ಕೂಡ ತಲೆ ತಗ್ಗಿಸುವಂತ ವಿಚಾರ. ಎಲ್ಲರೂ ಸಹೋದರ ಸಹೋದರಿಯರು ಅಂತ ಬದುಕಬಹುದು. ಬಟ್ ಬೇರೆ ಯಾವುದೋ ಸಮುದಾಯ, ಬೇರೆ ಯಾವುದೋ ಧರ್ಮ ಅಲ್ಲಿ ಮೆರವಣಿಗೆ ಸಾಕ್ತಿದೆ ಅಂತ ಹೇಳಿದ್ರೆ, ಅಥವಾ ಬೇರೆ ಯಾವುದೋ ಧರ್ಮ ಇನ್ನೊಂದು ಕಡೆ ಏನೋ ಆಚರಣೆ ಮಾಡ್ತಿದ್ದಾರೆ ಅಂದ್ರೆ ಬೇರೆ ಧರ್ಮಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ, ಕಾಣದ ಕೈಗಳಲ್ಲಿ ಕೆಲಸ ಮಾಡ್ತಿದ್ಯಾ ಅನ್ನೋದು ಬಹುತೇಕ ಚರ್ಚೆಗೆ ಕಾರಣವಾಗ್ತಿರೋದು.